ಒಂದು ಲೆವೆಲ್ ಅಲ್ಲಿ ಈ ಸ್ಟಾರ್ ಪಟ್ಟ ಬಂದ ತಕ್ಷಣ ನಾನು ಏನು ಮಾಡಿದ್ರು ನಡೆಯುತ್ತೆ, ನನ್ನನ್ನು ಫಾಲೋ ಮಾಡೋರು ಕೂಡ ಆ ರೀತಿಯಲ್ಲೇ ಬರ್ತಾರೆ ಅನ್ನುವಂಥ ಯೋಚನೆ, ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲದೆ ಇರುವಂಥವರು ಆಡುವಂಥ ರೀತಿಗಳು. ತನ್ನ ಫಾಲೋವರ್ಸ್ಗಳು, ತನ್ನ ಅಭಿಮಾನಿಗಳು, ಅವ್ರನ್ನ ಸೆಲೆಬ್ರಿಟಿ ಅಂತ ಕರ್ಕೊಳ್ಳುವಂಥವರು ಬುದ್ಧಿವಾದವನ್ನು ಹೇಳಬೇಕು, ಇಂಥವೆಲ್ಲ ಮಾಡಕ್ಕೆ ಹೋಗಬೇಡಿ ಅಂತೇಳಿ. ಆದರೆ ಇಲ್ಲಿಯವರೆಗೂ ಕೂಡ ಆ ರೀತಿಯಾಗಿ ಬುದ್ಧಿವಾದವನ್ನು ಹೇಳಿಲ್ಲ. ಅದರ ಎಕ್ಸ್ಟೆಂಡೆಡ್ ವರ್ಷನ್ ಅಲ್ಲಿ ಈಗ ಏನಾಗಿದೆ ಅಂತಂದರೆ, ಪ್ರಥಮ್ ಮತ್ತು ರಕ್ಷಕ್ ನಡುವೆ ಒಂದಿಷ್ಟು ಫೈಟ್ ನಡೆದಿದೆ. ರಕ್ಷಕ್ ಅವತ್ತು ಬಂದು ವಾರ್ನಿಂಗ್ ಎಲ್ಲ ಮಾಡಿದ್ರು ಅಂತೇಳಿ, ಇವತ್ತು ಪ್ರಥಮ್ ವಾರ್ನಿಂಗ್ ಅನ್ನ ಮಾಡಿದ್ದಾರೆ. ಯಾವ ಹಂತಕ್ಕೆ ಹೋಗಿ ತಲುಪಿದೆ? ಇಲ್ಲಿಯವರೆಗೂ ಕೂಡ ಯಾಕೆ ತನ್ನ ಸೆಲೆಬ್ರಿಟಿಗಳು ಅಂತ ಹೇಳುವಂಥವ್ರಿಗೆ ನೀವು ಸೊಂಟದ ಕೆಳಗಡೆಗೆ ಬಳಸಬೇಡಿ, ನೀವು ಈ ರೀತಿಯಾಗಿ ವರ್ತಿಸಬೇಡಿ, ಅದು ನನಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಯಾಕೆ ಹೇಳ್ತಾ ಇಲ್ಲ? ಬಿಕಾಸ್ ಯಥಾ ರಾಜ ತಥಾ ಪ್ರಜಾ, ಹಂಗೆ ಆಗಿರೋದು. ಅವ್ರು ಇರೋ ರೀತಿಯಲ್ಲೇ ಇವರು ನಡ್ಕೊಳ್ತಾ ಇರೋದು. ಅವರು ಬಳಕೆ ಮಾಡೋ ಶಬ್ದಗಳೇ ಅವು, ಇವರು ಬಳಕೆ ಮಾಡುವಂಥ ಶಬ್ದಗಳೇ ಅವು. ಇನ್ನೇನಾಗುತ್ತೆ? ಬುದ್ಧಿ ಹೇಳೋರಿದ್ರೆ ತಾನೇ. ದೊಡ್ಡವ್ರಿಗೆ ಬುದ್ಧಿ ಹೇಳೋರಿಲ್ಲ, ಇನ್ನು ಸಣ್ಣವ್ರಿಗೆ ಎಲ್ಲಿಂದ ಬುದ್ಧಿ ಹೇಳೋಕ್ಕಾಗತ್ತೆ? ತಿದ್ಕೊಳ್ಬೇಕಾಗಿರೋರು ಅವರು, ತಿದ್ದುತ್ತಾ ಇರೋದು ಇವರನ್ನ. ಎಲ್ಲಿ ತಿದ್ದಕ್ಕಾಗುತ್ತೆ? ನೋಡಿ ಈ ಸ್ಟೋರಿಯನ್ನ. ಒಳ್ಳೆ ಹುಡುಗನಿಗೆ ಬೆದರಿಕೆ ಹಾಕಿದ್ರ ಡಿ ಸೆಲೆಬ್ರಿಟೀಸ್. ಆವಾಜ್ ಹಾಕ್ತವರಿಗೆ ನಟ ಪ್ರಥಮ್ ಗುನ್ನ. ಇಲ್ಲಿ ಬಾಸಿಸಂ ನಡೆಯಲ್ಲ, ಹುಷಾರ್ ಹುಷಾರ್. ದರ್ಶನ್ ಫ್ಯಾನ್ಸ್ಗೆ ಪ್ರಥಮ್ ಚಿಟಿಕೆ ವಾರ್ನಿಂಗ್. ಬಿಗ್ ಬಾಸ್ ವಿನ್ನರ್ ನಟ ಪ್ರಥಮ್ ಮತ್ತು ನಟ ದರ್ಶನ್ ಫ್ಯಾನ್ಸ್ ನಡುವೆ ಕೋಲ್ಡ್ ವಾರ್ ಜೋರಾಗಿದೆ. ಸದಾ ನಾನು ಒಳ್ಳೆ ಹುಡುಗ ಅನ್ನುವ ನಟ ಪ್ರಥಮ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ದರ್ಶನ್ ಫ್ಯಾನ್ಸ್ ನಡೆಯನ್ನ ಖಂಡಿಸಿದ್ರು. ದರ್ಶನ್ ಬಗ್ಗೆ ಮಾತಾಡಿದ್ದು ಡಿ ಬಾಸ್ ಸೆಲೆಬ್ರಿಟೀಸ್ಗೆ ಸಹಿಸಕ್ಕಾಗಿರ್ಲಿಲ್ಲ. ಹೀಗಾಗಿ ಪ್ರಥಮ್ ಮೇಲೆ ದರ್ಶನ್ ಫ್ಯಾನ್ಸ್ ಕೆಂಡಕಾರಿ ಕೆಟ್ಟ ಕೆಟ್ಟ ಕಾಮೆಂಟ್ ಕೂಡ ಹಾಕ್ತಿದ್ರು. ಆದ್ರೀಗ ಜೀವ ಬೆದರಿಕೆ ಹಂತಕ್ಕೆ ಹೋಗ್ ತಲುಪಿದೆ. ದೊಡ್ಡಬಳ್ಳಾಪುರ ಸಮೀಪದ ದೇವಸ್ಥಾನವೊಂದರ ಪೂಜೆಗಾಗಿ ನಟ ಪ್ರಥಮ್ ಹೋಗಿದ್ದ ವೇಳೆ ನಟ ದರ್ಶನ್ ಫ್ಯಾನ್ಸ್ ಅಂತ ಹೇಳ್ಕೊಂಡ ಗುಂಪೊಂದು ಪ್ರಥಮ್ಗೆ ಆವಾಜ್ ಹಾಕಿದ್ದಾರೆ. ನಮ್ ಬಾಸ್ ಬಗ್ಗೆ ಬಾಯಿಗೆ ಬಂದಂತೆ ಮಾತಾಡ್ತೀಯಾ, ನೀನ್ ಉಳಿಸಲ್ಲ ಅಂತ ಬೆದರಿಕೆ ಹಾಕಿದ್ರಂತೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ನಟ ಪ್ರಥಮ್ ದರ್ಶನ್ ಸೆಲೆಬ್ರಿಟೀಸ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ನಟ ಪ್ರಥಮ್ ದರ್ಶನ್ ಸೆಲೆಬ್ರಿಟೀಸ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಲ್ಲದೆ ದರ್ಶನ್ಗೆ ಸರ್ ಅಂತಾನೆ ಕೆಲವೊಂದು ಸಲಹೆಗಳನ್ನ ಕೊಟ್ಟಿದ್ದಾರೆ. ಕನಿಷ್ಠ 2,000 ಜನ ಫೋನ್ ಮಾಡಿದ್ರು, ಪ್ರಥಮ್ ಅವರೇ ಪ್ಲೀಸ್ ಕಂಪ್ಲೇಂಟ್ ಕೊಡಿ ಅಂತ. ನನಗೆ ಉದ್ದೇಶ ಇಲ್ಲ. ಪ್ರಥಮ್ ಸೈಲೆನ್ಸ್ನ ಯಾರು ಮಿಸ್ಯೂಸ್ ಮಾಡ್ಕೋಬಾರ್ದು. ಕಲಾವಿದರಾಗಿರಬೇಕು, ಬಹಳ ಪ್ರೀತಿಯಿಂದ ಇರಬೇಕು. ಆ್ಯಂಡ್ ಅದಲ್ಲದೆ ಇಂಥ ಗುಂಡಗಳನ್ನೆಲ್ಲ ಯಾಕೆ ಸಾಕೋತೀರಾ? ಯಾಕೆ? ಮನೇಲಿ ನಾಯಿ ಸಾಕೊಳ್ಳಿ. ಮನೇಲಿ ನಾಯಿಗಳಿರುತ್ತೆ ಗೊತ್ತಾ, ಅದು ಮುದ್ದು ಪ್ರಾಣಿ. ಬೆಕ್ಕನ್ನು ಸಾಕಿ, ಗಿಳಿ ಸಾಕಿ, ಪಾರಿವಾಳ ಸಾಕಿ. ಇದೆಲ್ಲ ಅಲ್ಲ, ಕೇಳೋಕೆ ಚೆನ್ನಾಗಿರುತ್ತೆ, ಇವೆಲ್ಲ ಮಾಡಬಾರ್ದು ಸರ್. ನೇರವಾಗಿಲ್ಲ, ಇನ್ನೊಂದು ಸಲ ಸೇರ್ಸಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಕರ್ನಾಟಕದಲ್ಲಿ ಕನ್ನಡ ಬಾಸ್, ಕನ್ನಡಿಗರು ನನಗೆ ಬಾಸ್, ನಿಮ್ಮ ಅಪ್ಪ ಅವ್ವ ನಿಮಗೆ ಬಾಸ್. ನಾನು ಯಾಕೆ? ಏನ್ರಿ ಮೀಡಿಯಾ ನನ್ನ ಕಿರೀಟಕ್ಕೆ ಸಮಾನ. ನಿಮ್ಮ ಮೇಲೆ ಪ್ರೀತಿ ಇದೆ ಸರ್, ನಾನು ಅವೆಲ್ಲ ಮಾಡಲ್ಲ. ಸೊ ನೀವು ಅಷ್ಟೇ ನಿಮ್ಮ ಹುಡುಗರಿಗೆ ಸರಿಯಾಗಿರೋಕ್ಕೆ ಹೇಳಬೇಕು ಸರ್. ನೀವೇನು ಹೇಳ್ತೀರಾ ಇದೇ ಥರ ಅದೇ ಟೋನಲ್ಲೇ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಸರ್. ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಸರ್, ನಮಗೆ ತೊಂದರೆ ಆಗಬಾರ್ದು. ಆ್ಯಂಡ್ ವಿ ಲವ್ ಯು ಸರ್. ನಿಮಗೆ 10,000 ಜನ ಇರ್ಬೋದು ಸರ್, ನಂಗೆ 3,000 ಜನ ಇದ್ದಾರೆ ಸರ್. ಬೇಡ ಸರ್, ನಿಮ್ಮ ಮೇಲೆ ಪ್ರೀತಿ ಇದೆ. ಈ ಒಂದು ವಿಚಾರ ಹೇಳ್ತೀನಿ, ದರ್ಶನ್ ಸರ್ ಹೆಸರಿಗೆ ಯಾರು ಮಸಿ ಬಳಿಬೇಡಿ. ಅವ್ರ ಹೆಸರು ಹೇಳ್ಕೊಂಡು ಮಾಡೋ ಅಯೋಗ್ಯರು ನಾನು ಹೇಳ್ತಾ ಇರೋದು. ಐ ರೆಸ್ಪೆಕ್ಟ್ ದರ್ಶನ್ ಸರ್. ಅಟ್ ದ ಸೇಮ್ ಟೈಮ್ ನಿಮ್ಮ ಹೆಸರಲ್ಲಾಗುವಂಥ ಮಿಸ್ಟೇಕ್ಸ್ನ ನೀವು ನೋಡ್ಕೊಳ್ಳಿ. ನಾನು ಇಷ್ಟೊತ್ತಿಗೆ ರಿಟರ್ನ್ ಕೊಟ್ಟಿದ್ರೆ ಅದು ಬೇರೆ ಥರ ಆಗ್ತಿತ್ತು, ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತೀನಿ ಸರ್. ನಾನು ಪದೇ ಆದಾಗ ನೀವು ಯಾವ ಸ್ಟಾರು ನೋಡೋಕ್ಕೋಲ್ಲ ಸರ್. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನೀವು ಯಾವ ಟೋನ್ ಹಿಂಗೆ ಹೇಳ್ತೀರಾ ಅದೇ ಟೋನಲ್ಲೇ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಸರ್. ಪ್ರಥಮ್, ಯಾಕೆಂದರೆ ಎಲ್ಲಿ ತನಕ ಯಾವಾಗ ಮಾತು ಕಾಮೆಂಟ್ ಇದ್ದಿದ್ದು ವೆಪನ್ ಆಗಿ ಬದಲಾಯಿತೋ ನಾವು ಈ ಟೋನಲ್ಲೇ ಹೇಳಬೇಕಾಗತ್ತೆ ಸರ್. ಯಾವುದೋ ಗನ್ನು ಲಾಂಗು ಅಲ್ಲ, ಬುದ್ಧಿವಂತಿಕೆ ಇಟ್ಸ್ ಎ ವೆಪನ್. ನನ್ನ ಬುದ್ಧಿವಂತಿಕೆ ಉಪಯೋಗಿಸಿದ್ದೀನಿ ಸರ್. ಅರ್ಥ ಮಾಡ್ಕೊಳ್ಳಿ ಸರ್, ಆ ಸೀರಿಯಸ್ನೆಸ್ ಏನಿತ್ತು ಅಂತ. ನಿಮ್ಮ ಕಡೆಯವರು ಸುಮ್ಮನಿದ್ರೆ ಚಂದ ಸರ್. ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಸರ್. ನಾನು ಸಿನಿಮಾ ಶೂಟ್ ಮಾಡಿದ್ರೆ 150 ಜನ ಕುಟುಂಬ ಊಟ ಮಾಡ್ತಾರೆ. ಏನು ಕಡಿಮೆ ಮಕ್ಕಳಲ್ಲ ಸರ್ ನಾವು. ಸಣ್ಣ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ನಾನು ವೆಪನ್ ಬರೋ ತನಕ ಮಾತಾಡಲ್ಲ. ಯಾವಾಗ ಬಂತು ಅದು ಮೀರಬಾರ್ದು ಸರ್. ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಸರ್, ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಸರ್. ನಮ್ಮ ಪ್ರೀತಿನ ಯಾರಾದರೂ ಮಿಸ್ಯೂಸ್ ಮಾಡಿಕೊಂಡ್ರೆ ಆಗದು ಬೇರೆ. ನಾನು ಇಷ್ಟೊತ್ತಿಗೆಲ್ಲ ರಿಟರ್ನ್ ಕಂಪ್ಲೇಂಟ್ ಕೊಟ್ಟರೆ ಬೇರೆ ಥರ ಆಗ್ತಿತ್ತು ಸರ್. ನನ್ನ ಉದ್ದೇಶ ಅದಿಲ್ಲ, ಗೌರವ ಇದೆ. ದಯವಿಟ್ಟು ನಮ್ಮ ವಿಚಾರಕ್ಕೆ ಬರಬಾರ್ದು ಸರ್, ಹೇಳ್ತಾ ಇದ್ದೀನಿ. ನಾನು ರೌಡಿಸಂ ಮಾಡಲು ಬಂದಿಲ್ಲ. ಪ್ರಥಮ್ ಆರೋಪಕ್ಕೆ ರಕ್ಷಕ್ ಟಾಂಗ್. ಇನ್ನು ಪ್ರಥಮ್ಗೆ ಜೀವ ಬೆದರಿಕೆ ಹಾಕಿದ ವೇಳೆ ಸ್ಥಳದಲ್ಲಿದ್ದ ರಕ್ಷಕ್ ಬಗ್ಗೆಯೂ ಪ್ರಥಮ್ ನೇರ ಆರೋಪ ಮಾಡಿದ್ರು. ಪ್ರಥಮ್ ಆರೋಪಕ್ಕೆ ನಟ ರಕ್ಷಕ್ ಟಾಂಗ್ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ರಕ್ಷಕ್, ನನಗೂ ಘಟನೆಗೂ ಸಂಬಂಧ ಇಲ್ಲ. ನಾನು ರೌಡಿಸಮೋ ಇನ್ನೊಂದೋ ಮಾಡೋಕ್ ಬಂದಿಲ್ಲ. ದೇವಾಲಯದಲ್ಲಿ ಆಗಿರೋ ಘಟನೆ ಇದು. ಬನ್ನಿ ದೇವರ ಮುಂದೆ ಒಂದು ಬಾಕ್ಸ್ ಕರ್ಪೂರ ಹಚ್ತೀನಿ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಅಂತ ಸವಾಲಿಸ್ತಿದ್ದಾರೆ. ಆ ಜಾಗದಲ್ಲಿ ನಾನಿದ್ದೆ, ಸತ್ಯ. ನಾನು ರೌಡಿಸಮ್ ಮಾಡಕ್ಕೆ ಬಂದಿಲ್ಲ, ಬೇರೆ ವ್ಯವಹಾರ ಮಾಡೋಕ್ಕೆ ಬಂದಿಲ್ಲ, ಬೇರೆ ಕೆಲಸ ಮಾಡೋಕ್ಕೆ ಬಂದಿಲ್ಲ. ನಿಯತ್ತಾಗಿ ಬೆಳಗ್ಗೆ ಇದ್ದರೆ ಪೂಜೆ ಮಾಡ್ತೀನಿ ಮನೇಲಿ.
ಆಚೆ ಹೋಗ್ಬಿಟ್ಟು ನಿಯತ ಕೆಲಸ ಮಾಡ್ತೀನಿ, ಮೇಕಪ್ ಹಾಕ್ತೀನಿ, ಅದಕ್ಕೆ ಎಷ್ಟು ನಾನು ಪ್ರಾಮಿಸಿಂಗ್ ಹಂಗೆ ಮಾಡ್ಬೇಕು ಅದು ಮಾಡ್ತೀನಿ, ಅಷ್ಟೇ ನನ್ನ ಡ್ಯೂಟಿ ಇಲ್ಲಿ ನಾನು ಬೇರೆಯವ್ರಿಗೆ ದಾಳಿ ಮಾಡೋದಾಗಲಿ, ಧಮಕಿ ಹಾಕೋದಾಗಲಿ, ರೌಡಿಸಮ್ ಮಾಡೋದಾಗಲಿ, ಮತ್ತೇನೋ ವೆಪನ್ಸ್ ತೋರಿಸಿದ್ರು, ಮತ್ತೊಂದು ತೋರಿಸಿದ್ರು, ನನಗೂ ಇದಕ್ಕೆ ಸಂಬಂಧ ಇಲ್ದಿರೋ ವಿಚಾರ. ಅದಕ್ಕೆ ನನಗೆ ಸಂಬಂಧ ಇಲ್ಲ. ಇಲ್ಲಿ ರಕ್ಷಕ್ ಇದ್ದ ಅನ್ನೋದೊಂದು ಮ್ಯಾಟ್ರ್ ಇದೆ ಗೊತ್ತಾ, ರಕ್ಷಕ್ ಇದ್ದ ಅನ್ನೋ ಒಂದು ಮ್ಯಾಟ್ರಿಗೋಸ್ಕರನೇ ಇಷ್ಟೆಲ್ಲ ಬರ್ತಿದೆ, ಇಷ್ಟೆಲ್ಲ ಆಗ್ತಿದೆ. ಪ್ರಥಮಣ್ಣನ ಅಣ್ಣ ಅಂತಾನೆ ಇವತ್ತು ಕರೆಯೋದು. ನಾನು ಅವರು ಫ್ಯಾಮಿಲಿ ಫ್ರೆಂಡ್ಸು. ನೈಟ್ 3 ಗಂಟೆ 2 ಗಂಟೆಗೆ ಫೋನ್ ಹಾಕ್ಬಿಟ್ಟು ಅಣ್ಣ ಹೊಟ್ಟೆ ಹಸಿತಿದೆ ಅಂತ ಹೇಳಿದಾಗ ಜೊತೆಗೆ ಊಟ ಮಾಡ್ಕೊಂಬರೋಂಥ ಫ್ರೆಂಡ್ಸು ನಾವಿಬ್ರು. ಇವತ್ತಿಂದ ಅಲ್ಲ ಕಾಂಟ್ರವರ್ಸಿ ಅನ್ನೋದು. ನಾನು ಯಾವಾಗ ಬೆಳಕಿಗೆ ಬಂದೆ, ನಾನು ಯಾವಾಗ ಇಂಡಸ್ಟ್ರಿಗೆ ಬರ್ತೀನಿ ಅಂತ ಅನಿಸ್ತು, ಆವಾಗಿಂದ ಒಂದೊಂದು ಕ್ರಿಯೇಟ್ ಆಗ್ತಾ ಬಂತು. ಇದನ್ನೆಲ್ಲ ಫೇಸ್ ಮಾಡೋಕ್ಕೆ ಇಲ್ಲಿ ಗಂಟ ಬಂದಿರೋದು, ಖಂಡಿತ ಇದನ್ನು ಫೇಸ್ ಮಾಡ್ತೀನಿ. ಇದ್ರಲ್ಲಿ ನಂದೇನು ಪಾತ್ರ ಇಲ್ಲ. ಅದಕ್ಕೆ ನಾನು ಎಲ್ಲೇ ಕರೆದ್ರು ಏನೇ ಹೇಳ್ಬೇಕಂತ ಹೇಳಿದ್ರು ಇರೋದು ಹೇಳ್ತೀನಿ ಅಣ್ಣ. ಆ ದೇವಸ್ಥಾನ ಮುಂದೆ ಯಾರ್ಯಾರಿದ್ರು ಅವ್ರನ್ನೆಲ್ಲ ಕರೆಸಿ ನಾನು ಆ ಜಾಗಕ್ಕೆ ಬರ್ತೀನಿ. ಅವರು ಒಂದು ಡಬ್ಬ ಕರ್ಪೂರ ಹಚ್ಚಲಿ, ನಾನು ಒಂದು ಡಬ್ಬ ಕರ್ಪೂರ ಹಚ್ತೀನಿ. ತಪ್ಪು ಮಾಡಿದರೆ ಆ ತಾಯಿ ನನ್ನ ನೋಡ್ಕೊಳ್ಳಿ. ನಾನೇನಾದ್ರು ಧಮಕಿ ಕೊಟ್ಟಿದ್ರೆ, ನಾನೇನಾದ್ರು ಅದಕ್ಕೆ ಎಂಟರ್ಟೈನ್ ಮಾಡಿದರೆ, ನಾನು ಅದಕ್ಕೆ ಎಂಕರೇಜ್ ಮಾಡಿದರೆ ಆ ದೇವ್ರು ನನಗೆ ಶಿಕ್ಷೆ ಕೊಡಲಿ. ಕರ್ಮ ಅನ್ನೋದು ಯಾರ ಮನೆ ಬಾಗಿಲು ಬಿಡಲ್ಲ ಅಂತ ನಾನು ಹೇಳಿದ್ದೀನಿ ಪ್ರತಿ ಸರಿ. ನನ್ನ ಮನೆ ಬಾಗಿಲು ಬಿಡಲ್ಲ ಕರ್ಮ ಅನ್ನೋದು. ನಾನು ತಪ್ಪು ಮಾಡಿದ್ದೀನಿ, ನಾನು ಪ್ರಥಮಣ್ಣಂಗೆ ನಾನೇನಾದರೂ ಪ್ರಾಬ್ಲಮ್ ಮಾಡಬೇಕು ಅಂತ ಹೊಟ್ಟಿದ್ರೆ ಆ ದೇವ್ರು ನನಗೆ ಶಿಕ್ಷೆ ಕೊಡ್ತಾನೆ. ಆ ಶಿಕ್ಷೆ ತೊಗೊಳಕ್ಕೆ ನಾನು ರೆಡಿ. ತೊಂದರೆ ಇಲ್ಲ. ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಅಣ್ಣ. ಇಷ್ಟೇ ಹೇಳೋದು ನಾನು ಮಾತು ಇಷ್ಟಪಡ್ತೀನಿ. ಮನೇಲಿ ಕೂತ್ಕೊಂಡಿದ್ರು ಪ್ರಾಬ್ಲಮ್, ಕೆಲಸ ಮಾಡಿದ್ರು ಪ್ರಾಬ್ಲಮ್, ಮಾತಾಡಿದ್ರು ಪ್ರಾಬ್ಲಮ್, ಮಾತಾಡಿಲ್ಲ ಅಂದರೂ ಪ್ರಾಬ್ಲಮ್, ಏನು ಮಾಡಿದ್ರು ಪ್ರಾಬ್ಲಮ್. ನನ್ನ ಕೆಲಸ ಮಾಡೋದು ನಾನು ಬಿಡಲ್ಲ. ಇಲ್ಲಿ ಯಾರಿಗೂ ನಾನು ಕೆಟ್ಟದ್ದು ಬಯಸಕ್ಕೆ ಬಂದಿಲ್ಲ, ಇನ್ನೊಬ್ರು ಅನ್ನ ಕಿತ್ಕೊಂಡು ತಿನ್ನೋಕ್ಕೆ ಬಂದಿಲ್ಲ, ಇನ್ನೊಬ್ರಿಗೆ ಮೋಸ ಮಾಡೋಕ್ಕೆ ಬಂದಿಲ್ಲ. ಸರಿನಾ? ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ. ನಿಮ್ಗೆ ನನ್ನ ಕೆಲಸ ನಾನು ಮಾಡೋಕ್ಕೆ ಬಿಟ್ಬಿಡಿ. ಕ್ಯಾಮ್ರಾ ಮುಂದೆ ನಾವು ಖುಷಿಯಾಗಿ ನಗ್ನಗ್ತಾ ಇರ್ಬೋದು. ನಮ್ಮ ಮನಸ್ಸಲ್ಲಿ ನಮ್ಗೆ ಎಷ್ಟು ನೋವು ಇರುತ್ತೆ ನಮಗೆ ಮಾತ್ರ ಗೊತ್ತಿರುತ್ತೆ. 2 ದಿನದಿಂದ ನಾನು ನೋವು ತಿಂದಿರೋದು ನನಗೆ ಗೊತ್ತು ತುಂಬ ಚೆನ್ನಾಗಿ. ಅದು ನನ್ನ ಪಾತ್ರನೇ ಇಲ್ಲ ಇದರಲ್ಲಿ. ಎಲ್ಲ ಕಡೆ ನನ್ನ ಹೆಸರು ಹಾಕೊಂಡು ನೋಡಿರ್ತಾರೆ, ಎಲ್ಲ ಕಡೆ ನನ್ನ ಫೋಟೋ ಹಾಕೊಂಡು ನೋಡಿರ್ತಿದ್ದಾರೆ ಅಂತ ಹೇಳಿದಾಗ ನನಗೆ ಎಷ್ಟು ಬೇಜಾರು ಅನ್ಸಲ್ಲ, ನನ್ನ ಫ್ಯಾಮಿಲಿಗೆ ಎಷ್ಟು ಬೇಜಾರು ಅನ್ಸಲ್ಲ. ಅದಕ್ಕೆ ದಯವಿಟ್ಟು ಈ ಕಾಂಟ್ರವರ್ಸಿಸಿಂದ ದಯವಿಟ್ಟು ನನ್ನ ದೂರ ಇಡಿ. ನಾನು ಯಾವುದೇ ಕಾಂಟ್ರವರ್ಸಿಗೆ ಹೋಗಲ್ಲ. ನನ್ನ ದಯವಿಟ್ಟು ಯಾವುದೋ ಕಾಂಟ್ರವರ್ಸಿ ಕರ್ಕೊಂಬಂದು ಬಿಡಬೇಡಿ. ಒಟ್ಟಾರೆ ನಟ ದರ್ಶನ್ ಅಭಿಮಾನಿಗಳು ನಟ ಪ್ರಥಮ್ಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನೋ ವಿಚಾರ ಜೋರಾಗ್ತಾ ಇದ್ದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದ್ ನೋಡ್ಬೇಕು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.